ತಾಳಿಕೋಟೆ ಪಟ್ಟಣದಲ್ಲಿ ಹೇಮರೆಡ್ಡಿ ಮಲ್ಲಮ್ಮ ಜಯಂತಿ ಆಚರಣೆ. ವಿಜಯಪುರ ಜಿಲ್ಲೆ ತಾಳಿಕೋಟೆ ಪಟ್ಟಣದಲ್ಲಿ ರೆಡ್ಡಿ ಸಮಾಜದ ವತಿಯಿಂದ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮಳ 603ನೇ ಜಯಂತ್ಯೋತ್ಸವವನ್ನು ಸಕಲ ಸಂಭ್ರಮ ಸಡಗರಗಳೊಂದಿಗೆ ಅದ್ದೂರಿಯಾಗಿ ಆಚರಿಸಲಾಯಿತು. ಜಯಂತಿ ಅಂಗವಾಗಿ ಮುಂಜಾನೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದಿಂದ ಶ್ರೀ ಕಾಸ್ಕತೇಶ್ವರ ಬಡಾವಣೆಯ ಪ್ರಮುಖ ಸ್ಥಳಗಳಲ್ಲಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮಳ ಪಲ್ಲಕ್ಕಿ ಮೆರವಣಿಗೆ ಸಕಲ ವಾದ್ಯ ಮೇಳಗಳೊಂದಿಗೆ ಜರುಗಿತು. ಮೆರವಣಿಗೆಯುದ್ದಕ್ಕೂ ನೂರಾರು ಸುಮಂಗಲಿಯರು ಕುಂಭ ಹೊತ್ತು ಮೆರವಣಿಗೆಗೆ ಮೆರುಗು ತಂದರು. ಮೆರವಣಿಗೆಯು ಶ್ರೀ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನಕ್ಕೆ ತಲುಪಿ ಅಲ್ಲಿ ವೇದಿಕೆಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ಶರಣಿ ಶಾಂತಮ್ಮ ಕೋಳೂರ್, ಪುರಾಣಿಕ ಬಸಯ್ಯ ಶಾಸ್ತ್ರಿಗಳು, ಮುದ್ದೇಬಿಯಾಳ ಶಾಸಕ ಅಪ್ಪಾಜಿ ನಾಡಗೌಡರ್, ಧರ್ಮಪತ್ನಿ ಶ್ರೀಮತಿ ಸುವರ್ಣ ನಾಡಗೌಡ್, ತಹಶೀಲ್ದಾರ್ ಡಾಕ್ಟರ್ ವಿನಯ ಹುಗಾರ್, ಶ್ರೀಮತಿ ನೀಲಮ್ಮ ಪಾಟೀಲ್, ಕಾರ್ಯಕ್ರಮ ಸಂಚಾಲಕಿ ಸುಮಂಗಲಾ ಕೋಳೂರ್, ಎಚ್ಎಸ್ ಪಾಟೀಲ್, ಸಿಎಂ ಹಿರೇಮಠ್, ಪ್ರಭುಗೌಡ ಮೂದರ್ಕಲ್, ಬಿಆರ್ ಪೊಲೀಸ್ ಪಾಟೀಲ್, ಸಂಗರಗೌಡ ಅಸ್ಕಿ, ಪ್ರವೀಣ್ ರೆಡ್ಡಿ, ಸಮಾಜದ ಗಣ್ಯರು ಹಿರಿಯರು ಇದ್ದರು. ಶಿಕ್ಷಕ ಅಪ್ಪ ಸಾಹೇಬಗೌಡ ಮೂಲಿಮನಿ ಶಿವಶರಣಿ ಹೇಮರೆಡ್ಡಿ ಮಲ್ಲಮ್ಮಳ ಜೀವನ ಕುರಿತು ಮಾತನಾಡಿದರು. ದೇವು ಕುಂಚವಾಳ್, C9 ಕನ್ನಡ.